ಪ್ರಜ್ವಲ್ನ ಮತ್ತು ರೇವಣ್ಣವ್ರನ್ನ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ಮಹಿಳೆಯರ ಮತ್ತು ಇಡೀ ರಾಜ್ಯದ ಜನರ ಮರ್ಯಾದೆಯನ್ನು ತೆಗೆದಿರೋಂಥದ್ದು, ಅಪಮಾನ ಮಾಡಿರೋಂಥದ್ದು. ಸೊ ಇವ್ರಿಗೆ ಇವತ್ತು ಶಿಕ್ಷೆ ಆಗಲೇಬೇಕು. ಇವರ ಈ ಕೋಮುವಾದಿಯ ಹುನ್ನಾರ ಇದೆಯಲ್ಲ, ಬೆಂಕಿ ಹಚ್ಚುವಂಥ ಸಂಸ್ಕೃತಿ, ಇವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವನೂ ಇಲ್ಲ, ಘನತೆನೂ ಇಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು ಈ ರೀತಿಯಾದಂಥ ಉಡಾಪೆ ಮಾತುಗಳನ್ನು ಮತ್ತು ಉಡಾಪೆ ಉತ್ತರಗಳನ್ನು ಕೊಡುವಂಥದ್ದು ಸರಿಯಲ್ಲ. ಆ ಥರದ ಒಂದು ಕುಟುಂಬದಲ್ಲಿ ಹುಟ್ಟಿದಂಥವ್ರಿಗೆ ಒಂದು ಕನಿಷ್ಠವಾದಂಥ ಒಂದು ಜವಾಬ್ದಾರಿ, ಒಂದು ಪ್ರಜ್ಞೆ, ಒಂದು ಭಯ ಭಕ್ತಿ ಬೇಡವಾ ಸರ್? BJP ಎಲ್ಲೂ ಕೂಡ ಚಕಾರ ಎತ್ತಾ ಇಲ್ಲ. ಸಂಸದರಾದಂಥ ಪ್ರಜ್ವಲ್ ಅವರು ನಡ್ಕೊಂಡಿರೋಂಥ ರೀತಿ ಇಡೀ ರಾಜ್ಯದ ಜನಕ್ಕೆ ಇವತ್ತು ಗೊತ್ತಾಗ್ತಾ ಇದೆ. ಮತ್ತು ಮಹಿಳೆಯರು ಇವತ್ತೇನು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಈಗೇನು ತನಿಖೆಗೆ ಒಳಪಡಿಸಿರೋಂಥದ್ದು ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಬಟ್ ಇದೇ ಸಂದರ್ಭದಲ್ಲೇ ಸ್ವಾಗತ ಮಾಡ್ತಾ ಇರೋಂಥ ಇದೇ ಸಂದರ್ಭದಲ್ಲೇ ಇವತ್ತೇನು ಅವರಿಬ್ಬರನ್ನೂ ಕೂಡ ಬಂಧಿಸುವಂಥ ಕೆಲಸ ಆಗಬೇಕು. ಒಂದು ಪ್ರಜ್ವಲ್ನ ಅವ್ರನ್ನ ಮತ್ತು ರೇವಣ್ಣವ್ರನ್ನ ಇಬ್ಬರನ್ನೂ ಕೂಡ ಬಂಧಿಸುವಂಥ ಕೆಲಸ ಮಾಡಬೇಕು ಸರ್ಕಾರ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತಂದರೆ, ಕನಿಷ್ಠ ಯಾರು ಇವತ್ತು ರಕ್ಷಣೆ ಮಾಡಬೇಕಾಗಿತ್ತು, ಯಾರು ಇವತ್ತು ಮಹಿಳೆಯರನ್ನು ರಕ್ಷಣೆ ಮಾಡಬೇಕಾಗಿತ್ತು, ಮಹಿಳೆಯರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿತ್ತು, ಇಡೀ ದೇಶದ ರಾಜ್ಯದ ಜನರನ್ನು ರಕ್ಷಣೆ ಮಾಡಬೇಕಾಗಿತ್ತು, ಅವರೇನೇ ಇಷ್ಟು ಕೆಟ್ಟದಾಗಿ ನಡ್ಕೊತಾ ಇದ್ದಾರೆ ಅಂತಂದರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಅಂದರೆ ಈ ನಡವಳಿಕೆಗಳು ಅವರ ಕುಟುಂಬಕ್ಕಾಗಲಿ ಮತ್ತು ಅವ್ರ ಪಕ್ಷದ ಮುಖಂಡರುಗಳಿಗಾಗಲಿ ಮತ್ತು ಬೇರೆ ಎಲ್ಲರಿಗೂ ಕೂಡ ಗೊತ್ತಿಲ್ಲದೆ ಇರಲಿಕ್ಕೆ ಸಾಧ್ಯತೆಗಳಿರಲ್ಲ. ಯಾಕೆ ಅಂತಂದರೆ, ಈಗ ಅಟ್ಲೀಸ್ಟ್ ಮನೆಯಲ್ಲಿ ಮಗ ಇದ್ದಾನೆ ಅಥವಾ ಇದು ಮಾಡ್ತಿದ್ದಾರೆ ಅಂತಂದರೆ ಅವ್ರ ನಡವಳಿಕೆಗಳು ಹೆಂಗಿರ್ತದೆ, ಅವರ ಕಾರ್ಯವೈಖರಿಗಳು ಹೆಂಗಿರ್ತದೆ, ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋಂಥದ್ದು ಇವೆಲ್ಲವೂ ಗೊತ್ತಿಲ್ಲದೆ ಇರೋಕ್ಕೆ ಚಾನ್ಸಸ್ ಇರಲ್ಲ. ಯಾಕೆಂತ ಅವ್ರ ತಾಯಿ ಏನು ತಿಳುವಳಿಕೆ ಇಲ್ದವರಲ್ಲ, ಅವ್ರ ತಂದೆ ಏನು ತಿಳುವಳಿಕೆ ಇಲ್ದವರಲ್ಲ. ಅಂದರೆ ಇಂಡೈರೆಕ್ಟಾಗಿ ಅವರು ಕೂಡ ಇದಕ್ಕೆ ಕುಮ್ಮಕ್ಕೆ ಕೊಡ್ತಾಯಿದ್ರು. ಹಂಗಾಗಿ ಅವರಿಬ್ಬರನ್ನೂ ಕೂಡ ಕೂಡಲೇ ಬಂಧಿಸಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಸರ್. ಇನ್ನೊಂದು ಕಡೆ ಇವತ್ತು BJP ಇವತ್ತು ಕೇಂದ್ರ ಗೃಹ ಸಚಿವರು ಮಾತಾಡಿದ್ದಾರೆ. ಅವರು ಹೋಗ್ಲಿಕ್ಕೇನೆ ಇಲ್ಲಿನ ರಾಜ್ಯ ಸರ್ಕಾರನೇ ಕಾರಣ ಅಂತೇಳಿ, ಅವ್ರು ಹೋಗ್ಲಿಕ್ಕೆ ಕಾರಣ ಇವರು ಅಂತೇಳಿ ಇವರು ಮಾತಾಡ್ತಿದ್ದಾರೆ. ಆದರೆ ನಮ್ಮ ಪ್ರಶ್ನೆ ಇರೋಂಥದ್ದು, ಇವತ್ತು ಅವ್ರು ವಿದೇಶಕ್ಕೆ ಹೋಗಬೇಕು ಅಂತಂದರೆ, ವೀಸಾ ಅದೆಲ್ಲವೂ ತಗೋಬೇಕು ಅಂತಂದರೆ ಅದಕ್ಕೆ ನಿಜವಾದಂಥ ಜವಾಬ್ದಾರಿ ಇರೋಂಥವ್ರು ಯಾರು ಸರ್? ಕೇಂದ್ರ ಸರ್ಕಾರ ಅಲ್ವಾ? ಸೊ ಇವರೆಲ್ಲರೂ ಕೂಡ ಪ್ಲ್ಯಾನ್ಡಾಗಿ ನಿನ್ನೆ ಕಳಿಸಿದ್ದಾರೆ. ಸುಮ್ಮನೆ ಇದನ್ನ ಭಾಳ ಮೇಲ್ನೋಟಕ್ಕೆ ಬೇರೆ ರೀತಿಯಲ್ಲೆಲ್ಲ ಕೂಡ ಮಾತಾಡ್ತಿದ್ದಾರೆ. ಆಮೇಲೆ ಇನ್ನೆರಡನೇ ಪ್ರಶ್ನೆ ಇರೋಂಥದ್ದು, ಇಷ್ಟು ಜನ ಹೆಣ್ಮಕ್ಳ ಜೊತೆ ಈ ರೀತಿ ಎಲ್ಲ ನಡ್ಕೊಂಡಿರೋಂಥವ್ರನ್ನ ಇದ್ರ ಬಗ್ಗೆ ಒಂದೇ ಒಂದು ಚಕಾರ ಎತ್ತಾ ಇಲ್ಲ. BJP ಅವರು ಎಲ್ಲೂ ಕೂಡ ಬಾವುಟ ಹಿಡಿತಲ್ಲ, ಎಲ್ಲೂ ಮಾತಾಡ್ತಾ ಇಲ್ಲ. ಆದರೆ ಇಷ್ಟು ಸಾವಿರ ಜನ ಹೆಣ್ಮಕ್ಳು ಮತ್ತು ಇಷ್ಟು ಜನ ಹೆಣ್ಮಕ್ಳು ಮತ್ತು ಇವರೆಲ್ಲರೂ ಕೂಡ ಸಂತ್ರಸ್ತರು ಇವತ್ತು ಹೋಗಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ದಾರೆ. ಆದರೆ BJP ಎಲ್ಲೂ ಕೂಡ ಚಕಾರ ಎತ್ತಾ ಇಲ್ಲ. ಅಂದರೆ ಈ ಕೋಮುವಾದಿಯ ಹುನ್ನಾರ ಇದೆಯಲ್ಲ, ಬೆಂಕಿ ಹಚ್ಚುವಂಥ ಸಂಸ್ಕೃತಿ, ಇವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವನೂ ಇಲ್ಲ, ಘನತೆನೂ ಇಲ್ಲ. ಹೆಣ್ಮಕ್ಳ ಘನತೆಯ ಬದುಕನ್ನು ಎಂದೂ ಕೂಡ ಕಾಪಾಡೋಂಥವ್ರಲ್ಲ, ಬೆಂಬಲಿಸೋಂಥವ್ರಲ್ಲ ಸರ್. ಸೊ ಕೇಂದ್ರ ಸರ್ಕಾರ ಕೂಡ ಐತಾ ಇಂಡೈರೆಕ್ಟಾಗಿ ಇವ್ರಿಗೆ ಬೆಂಬಲವಾಗಿ ನಿಂತಿದೆ. ಮತ್ತು ಅವ್ರನ್ನ ಕಾಪಾಡಲಿಕ್ಕೆ, ಅವ್ರ ರಕ್ಷಣೆ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲವನ್ನೂ ಕೂಡ ಇವತ್ತು BJP ಸರ್ಕಾರ ಕೂಡ ಮಾಡ್ತಾ ಇದೆ ಅನ್ನೋಂಥದ್ರನ್ನ ಎಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ. ಮತ್ತು ಇವತ್ತು ಅವ್ರು ಮಾತಾಡ್ತಿರೋಂಥ ಏನು ಕೇಂದ್ರದ ಗೃಹ ಸಚಿವರು ಮಾತಾಡ್ತಾರಂಥದ್ದು ಇದೆಲ್ಲವೂ ಕೂಡ ನೋಡಿದ್ರೆ ಖಂಡಿತವಾಗಿ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋಂಥದ್ದು ಇವತ್ತು ಅರ್ಥ ಆಗ್ತಾ ಇದೆ. ಆದರೆ ನಾವು ಹೇಳ್ತೇವೆ, ಇವತ್ತು ಇಡೀ ರಾಜ್ಯದ ಮಹಿಳೆಯರ ಮತ್ತು ಇಡೀ ರಾಜ್ಯದ ಜನರ ಮರ್ಯಾದೆಯನ್ನು ತೆಗೆದಿರೋಂಥದ್ದು, ಅಪಮಾನ ಮಾಡಿರೋಂಥದ್ದು. ಸೊ ಇವ್ರಿಗೆ ಇವತ್ತು ಶಿಕ್ಷೆ ಆಗಲೇಬೇಕು. ಮತ್ತು ಅವ್ರು ಇವತ್ತು ಮಾತಾಡ್ತಿದ್ದಾರೆ ಇದರ ರಾಜಕಾರಣ ಇನ್ನೊಂದು ಮತ್ತು ಮಗದೊಂದು ಅಂತ. ಆದರೆ ಇಷ್ಟು ಜನ ಹೆಣ್ಮಕ್ಳು, ಆಮೇಲೆ ಇವೆಲ್ಲವೂ ಕೂಡ ರಾಜಕಾರಣ ಆಗ್ಬಿಟ್ರೆ ಹೆಂಗೆ ಸರ್ ಬಂದ್ಬಿಡ್ತದೆ? ಇಷ್ಟು ದಿವಸದಿಂದ ಬರದೇ ಇರೋಂಥದ್ದು ಈಗ ಯಾಕೆ ಬರ್ತದೆ? ಇದೆಲ್ಲವೂ ಕೂಡ ಸುಳ್ಳು. ಹಂಗಾಗಿ ಒಂದು ಸಮಗ್ರವಾದಂಥ ತನಿಖೆ ಇದು ನಡಿಬೇಕಾಗ್ತದೆ. ಇವತ್ತೇನು ರಾಜ್ಯ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ನಾವು ಅದನ್ನು ಸ್ವಾಗತ ಮಾಡ್ತಾನೇ. ಬಟ್ ಇವ್ರನ್ನ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡೋವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು. ಆ ಅರೆಸ್ಟ್ ಮಾಡಿದಾಗ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಕ್ಷಮಾಪಣೆ ಇಲ್ಲ ಅನ್ನೋಂಥ ಒಂದು ಮೆಸೇಜನ್ನು ಕೊಟ್ಟಂಗೆ ಆಗ್ತದೆ. ಇಲ್ಲಾಂತದ್ದು ಅದು ಬೇರೆ ರೀತಿ ಕೊಡ್ತದೆ ಅನ್ನೋಂಥದ್ದು ನಾವು ಹೇಳ್ತೇವೆ ಸರ್. ಆ ಸಂತ್ರಸ್ತ ಹೆಣ್ಮಕ್ಳು ಏನಿದ್ದಾರೆ ಅವ್ರಿಗೆ ಇವತ್ತು ಸೂಕ್ತವಾದಂಥ ಭದ್ರತೆ ಕೊಡಬೇಕು, ಅವ್ರ ರಕ್ಷಣೆ ಕೊಡ್ಬೇಕು ಸರ್. ಇವಾಗ ಹೇಳ್ತಾ ಇದ್ದೀವಿ ಸರ್, ನಾವು ಆವಾಗಲೇ ಹೇಳಿದ್ವಲ್ಲ, ಇವತ್ತು ಫಸ್ಟು ಏನು ತನಿಖೆ ಸಮಗ್ರವಾಗಿ ತನಿಖೆ ಆಗಬೇಕು. ಮತ್ತು ಅವರಿಬ್ಬರನ್ನೂ ಕೂಡ ಇಮ್ಮಿಡಿಯೇಟಾಗಿ ಇವತ್ತು ಅರೆಸ್ಟ್ ಮಾಡ್ಬೇಕು ಸರ್. ಪ್ರಜ್ವಲ್ನ ಮತ್ತು ರೇವಣ್ಣವ್ರನ್ನ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಸರ್. ಹ್ಞೂ ಸರ್, ಅವ್ರಿಗೆ ಅವಕಾಶ ಬಂದಾಗ ಒಂದು ರೀತಿ ಮಾತಾಡ್ತಾರೆ, ಅವಕಾಶ ಈ ಸಂಬಂಧ ಇಲ್ಲ ಅಂತ ಹೆಂಗೆ ಹೇಳಲಿಕ್ಕಾಗ್ತದೆ ಸರ್? ಅವ್ರು ಮಾತಾಡ್ಲಿಕ್ಕೆ ಏನು ರೈಟ್ಸ್ ಇದೆ? ಹಂಗೆ ನಾನು ಹೇಳೋಂಥದ್ದು ರಕ್ತ ಸಂಬಂಧಗಳು ಬೇಡ, ಆಯಿತು ಅದು ಬಿಡ್ರಿ, ಅದು ಪಕ್ಕಕ್ಕೆ, ಅದು ಸೆಕೆಂಡ್ರಿ, ನಮ್ಗೆ ಅದು ಪ್ರಶ್ನೆ ಅಲ್ಲ, ಹೌದಲ್ಲ? ಅವರ ಪಕ್ಷದ ಸಂಸದರವರು
ಅವ್ರ ಪಕ್ಷದ ಮುಖಂಡರು ಅವರು, ಆ ಪಕ್ಷದ ಮುಖಂಡರು ಇವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು ಈ ರೀತಿಯಾದಂಥ ಉಡಾಪೆ ಮಾತುಗಳನ್ನು ಮತ್ತು ಉಡಾಪೆ ಉತ್ತರಗಳನ್ನು ಕೊಡೋಂಥದ್ದು ಸರಿಯಲ್ಲ. ಸೊ ಹಂಗಾಗಿ ಆ ಕುಮಾರಣ್ಣನಿಗೆ ಅವಾಗವಾಗ ಆ ಥರದ ಉಡಾಪೆ ಉತ್ತರಗಳು ಕೊಡೋಂಥದ್ದು ಇದೇನು ಹೊಸದಲ್ಲ. ಆದರೆ ಹೆಣ್ಣುಮಕ್ಕಳ ವಿಚಾರ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಕೂಡ ಮಾತಾಡೋಂಥದ್ದು ಸರಿಯಲ್ಲ. ಅದು ಆ ಥರದ ಒಂದು ಕುಟುಂಬದಲ್ಲಿ ಹುಟ್ಟಿದಂಥವ್ರಿಗೆ ಒಂದು ಕನಿಷ್ಠವಾದಂಥ ಒಂದು ಜವಾಬ್ದಾರಿ, ಒಂದು ಪ್ರಜ್ಞೆ, ಒಂದು ಭಯ ಭಕ್ತಿ ಬೇಡವಾ ಸರ್? ಇವರು ಸಾಮಾನ್ಯ ಜನರಿಗೆ, ಸಾಮಾನ್ಯ ಕುಟುಂಬಗಳಿಗೆ ಏನು ಆದರ್ಶ ಕೊಡ್ತಾರೆ? ಒಬ್ಬ ಮಾಜಿ ಪ್ರಧಾನಮಂತ್ರಿಗಳಿದ್ದಂಥ ಕುಟುಂಬ, ಮಾಜಿ ಮುಖ್ಯಮಂತ್ರಿಗಳಿರುವಂಥ ಕುಟುಂಬ, ಆ ಮನೆಯಲ್ಲಿರುವಂಥ ತಾಯಂದ್ರನ್ನೂ ನಾನು ಕೇಳ್ತೇನೆ, ಆ ತಾಯಂದ್ರಿಗೆ ಇವೆಲ್ಲವೂ ಅರ್ಥ ಆಗ್ತಿರ್ಲಿಲ್ವಾ? ಯಾಕೆ ಭವಾನಿ ಮೇಡಮ್ ಅವ್ರಿಗೆ ಇವೆಲ್ಲವೂ ಕೂಡ ನೋಡೋಂಥ ಒಬ್ಬ ಹೆಣ್ಮಗಳೇನು ಅಮಾಯಕ ಹೆಣ್ಮಗಳ, ಏನೂ ತಿಳುವಳಿಕೆ ಇಲ್ಲದೆ ಇರೋಂಥವ್ರ? ಅವ್ರಿಗೆಲ್ಲ ಇವೆಲ್ಲ ಅರ್ಥ ಆಗ್ತಿರ್ಲಿಲ್ಲ. ಖಂಡಿತವಾಗಿ ಇಂಡೈರೆಕ್ಟಾಗಿ ಇವರೆಲ್ಲರ ಕುಮ್ಮಕ್ಕು ಇದೆ. ಅವರ ನಡವಳಿಕೆಗಳು ಮೊದಲಿಂದಾನು ಇರ್ತವೆ. ಅವ್ರನ್ನ ತೀಡೋವಂಥ ಕೆಲಸ ಇವ್ರಿಗೆ ಮಾಡೋವಂಥ ಯೋಗ್ಯತೆಗಳಿರಲಿಲ್ಲ. ನನಗೆ ಇವ್ರಗಳ ಮೇಲೂ ಇವತ್ತು ಅನುಮಾನ ಶುರುವಾಗಿದೆ. ಅಂದರೆ ಇವ್ರ ನಡವಳಿಕೆಗಳು ಹೆಂಗಿತ್ತು ಅಂತೇಳಿ, ಇವ್ರು ಕರೆಕ್ಟಾಗಿದ್ದಿದ್ರೆ ಅವ್ರನ್ನ ಯಾಕೆ ತಿದ್ದಲಿಕ್ಕೆ ಆಗ್ತಿರ್ಲಿಲ್ಲ ಅನ್ನೋಂಥದ್ದು ಕೂಡ ನಮಗೆ ಇವತ್ತು ಕಾಡ್ತದೆ. ಹಂಗಾಗಿ ಸಂಬಂಧ ಇಲ್ಲ ಅಂತೇಳಿ ಹೇಳಿದ್ರೆ ಇಡೀ ರಾಜ್ಯದ ಹೆಣ್ಮಕ್ಳು ಅವ್ರನ್ನ ಉಗಿತಾರೆ ಅಷ್ಟೇನೆ. ಹೆಂಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವರು?